ಗಣೇಶ ಚತುರ್ಥಿ ಈದ್ ಮಿಲಾದ್ ಸೌಹಾರ್ದತೆಯಿಂದ ಆಚರಿಸಿ ಡಿವೈಎಸ್ಪಿ ಚಿದಂಬರ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಎಂದು ಡಿವೈಎಸ್ಪಿ ಚಿದಂಬರ ವಿಎಂ ಹೇಳಿದರು. ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬದ ನಿಮಿತ್ತ ಆಯೋಜಿಸಿದ್ದ ಶಾಂತಿ ಸಭೆ ಉದ್ದೇಶಿಸಿ ಅವರು ಮಾತನಾಡಿದರು. ಗಣೇಶ ಉತ್ಸವ, ಈದ್ ಮಿಲಾದ್ ಉತ್ಸವಗಳು ಒಟ್ಟಿಗೆ ಬಂದಿರುವುದರಿಂದ ಪೊಲೀಸ್ ಇಲಾಖೆಗೆ ಹೆಚ್ಚಿನ ಒತ್ತಡ ಇರುತ್ತದೆ. ಸಾರ್ವಜನಿಕರು ಯಾವುದೇ ರೀತಿಯಲ್ಲಿ ಕಾನೂನು ಉಲ್ಲಂಘನೆ ಮಾಡದೆ ಶಾಂತಿ ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಿಸುವ ಮೂಲಕ ವಾಡಿಕೆಯಂತೆ ಸೌಹಾರ್ದತೆ ಸಂದೇಶ ಸಾರಬೇಕು ಎಂದು ಹೇಳಿದರು. ಸಾರ್ವಜನಿಕರು ಪರಿಸರ ಸ್ನೇಹಿ ಗಣೇಶ ಸ್ಥಾಪಿಸಿ ಪರಿಸರ ಸಂರಕ್ಷಣೆ ಮಾಡಬೇಕು. ಪಿಒಪಿಯಿಂದ ಮಾಡಿದ ಗಣೇಶ ಮೂರ್ತಿಗಳಿಗೆ ಬಳಸುವ ರಾಸಾಯನಿಕ ಯುಕ್ತ ಬಣ್ಣಗಳಿಂದ ಪರಿಸರದ ಮೇಲೆ ಅನೇಕ ರೀತಿಯ ದುಷ್ಪರಿಣಾಮಗಳು ಉಂಟು ಮಾಡುತ್ತವೆ. ಆದ್ದರಿಂದ ನಾವೆಲ್ಲರೂ ಪರಿಸರ ಸ್ನೇಹಿ ಮಣ್ಣಿನಿಂದ ತಯಾರಿಸಿದ ಹಾಗೂ ನೈಸರ್ಗಿಕ ಬಣ್ಣಗಳನ್ನು ಬಳಸಿದ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವ ಮೂಲಕ ನಮ್ಮ ಪರಿಸರ ಸಂರಕ್ಷಣೆ ಮಾಡಬೇಕು ಎಂದು ಹೇಳಿದರು. ರಾಮದುರ್ಗ ಪೊಲೀಸ್ ಪಿಎಸ್ಐ ಸವಿತಾ ಮುನ್ಯಾಳ್ ಅವರು ಗಣಪತಿ ಕೂರಿಸುವವರು ಸಂಬಂಧಪಟ್ಟ ಇಲಾಖೆಗಳಿಂದ ಪರವಾನಗಿ ಪಡೆಯಬೇಕು. ಮಳೆಗಾಲ ಆಗಿದ್ದರಿಂದ ವಿದ್ಯುತ್ ಅವಘಡಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು ಇರುತ್ತದೆ. ವಿದ್ಯುತ್ ಸಂಪರ್ಕ ಕುರಿತು ಜಾಗೃತಿ ವಹಿಸಿ ಯಾವುದೇ ಅವಘಡ ಸಂಭವಿಸದಂತೆ ಎಚ್ಚರ ವಹಿಸಬೇಕು. ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಪಟ್ಟಣದ ನೈರ್ಮಲ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ವಿದ್ಯುತ್ ಸಮಸ್ಯೆ ಆಗದಂತೆ ಹಾಗೂ ಸಾರ್ವಜನಿಕ ಸಮಸ್ಯೆಗಳಿಗೆ ಶೀಘ್ರವಾಗಿ ಸ್ಪಂದಿಸಬೇಕು ಎಂದು ತಿಳಿಸಿದರು. ಈ ಸಭೆಯಲ್ಲಿ ಅಧಿಕಾರಿಗಳು ಮತ್ತು ಹಿಂದೂ ಮುಸ್ಲಿಂ ಮುಖಂಡರು ಸಲಹೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಸಂಜಯ್ ಖಾತೆದಾರ್, ಹೆಸ್ಕಾಂ ಅಧಿಕಾರಿ ಮಂಜುನಾಥ್ ಭಜಂತ್ರಿ, ಪುರಸಭೆ ಅಧಿಕಾರಿ ಚಂದನ್ ಪಾಟೀಲ್, ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಶಬ್ಬೀರ್ ಖಾಜಿ, ಪ್ರಕಾಶ್ ಸೊಳ್ಳಿಬಾವಿ ಮತ್ತು ರಾಮದುರ್ಗ ಪಟ್ಟಣದ ಹಿಂದೂ ಮುಸ್ಲಿಂ ಮುಖಂಡರು ಮತ್ತು ಯುವಕರು ಉಪಸ್ಥಿತರಿದ್ದರು. ಈಗಾಗಲೇ ನಮ್ಮ ರಾಮದುರ್ಗ PSI ಹೇಳ್ತಾ ಇದ್ರು, ಟೋಟಲ್ 142 ಗಣೇಶ ಇವು ಕೇವಲ ರಾಮದುರ್ಗ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂತ ಡಾಟಾ ಇದೆ. ಟೋಟಲ್ ಆಗಿ ನಮ್ಮ ರಾಮದುರ್ಗ ಟೋಟಲ್ ಆಗಿ 398 ಗಣೇಶ ಹಿಡಿದೆ. ಇದೆಲ್ಲ ನಮ್ಮ ತಾಲೂಕದ ಫಿಗರ್. ನಮ್ಮಲ್ಲಿ ಹೇಳೋದಿಷ್ಟೇ, ಎಲ್ಲ ಕಡೆನೂ ನನಗೆ ಸಂಬಂಧಪಟ್ಟಂಗೆ ಮಾತಾಡ್ಬೇಕಂದ್ರೆ ಈಗ 392 ಗಣೇಶ, ಸಾರಿ 398 ಗಣೇಶಿಗೆ ಪೆಂಡಾಲ್ ಹೊಡೆದು ನಮಗೆ ಬಂದೋಬಸ್ತ್ ಕೊಡಕ ಹಿಂಗೆಲ್ಲ ಗೊತ್ತಿದೆ. ನಮ್ಮ ಸ್ಟೇಷನ್ ಸ್ಟ್ರೆಂತ್ ಎಷ್ಟಿದೆ ಅಂತ, ಆ ಸ್ಟ್ರೆಂತ್ ಒಳಗೆ ಅರ್ಧ ಸ್ಟ್ರೆಂತ್ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾರೆ. ಕಂಪ್ಯೂಟರ್ ಅಂತ ಇರ್ಬೋದು, ಸೆಂಟ್ರಿ ಅಂತ ಇರ್ಬೋದು, SH ಅಂತ ಇರ್ಬೋದು, ಕೋರ್ಟ್ ಅಂತ ಇರ್ಬೋದು, ರೈಟರ್ ಅಂತ ಇರ್ಬೋದು, DO ಅಂತ ಇರ್ಬೋದು, ಜೊತೆಗೆ ಕೇಸ್ಗಳಾಗ್ತಾರೆ, ಆರೋಪಗಳನ್ನ ಕೋರ್ಟಿಗೆ ಹೋಗೋದಿರ್ಬೋದು. ಅಂದ್ರೆ ಇಂಥ ಸಾರ್ವಜನಿಕ ವರ್ಗ ಆಚರಿಸುವಂತಹ ಹಬ್ಬಗಳಿಗೆ ಪ್ರತಿಯೊಬ್ಬರಿಗೂ ಪೊಲೀಸ್ ಇಲಾಖೆಯಿಂದ ಭದ್ರತೆಯನ್ನು ಕೊಡುವುದು ಸಾಧ್ಯ ಆಗುವುದಿಲ್ಲ. ಅದಕ್ಕಾಗಿ ನಾನು ನನ್ನ ಕಳಕಳಿಯ ಮನವಿ ಎಲ್ಲರಿಗೂ ಸಂಬಂಧಪಟ್ಟದ್ದು ನಾನು ಹೇಳಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ. ಯಾಕಂತಂದ್ರೆ ನಾವು ಯಾವುದೇ ಹಬ್ಬಗಳನ್ನ ಆಚರಣೆ ಮಾಡಿದ್ರು ಕೂಡ ಅದಕ್ಕೆ ಒಂದು ಏನೋ ಉದ್ದೇಶ ಇರುತ್ತೆ. ಮತ್ತು ದೇವರ ಆರಾಧನೆ ಅಂದಾಗ ನನಗೆ ಭಕ್ತಿಗಳು ಬೇರೆ ಅಂತ ಯಾವುದೋ ಆಲೋಚನೆಗಳು ಇರಲ್ಲ, ಬರಬಾರದು. ಆದ್ದರಿಂದ ಪ್ರತಿಯೊಂದು ಗಣೇಶನ ಭದ್ರತೆ ಮಾಡಲು ಸಾಧ್ಯವಾಗದೇ ಇರುವುದರಿಂದ ದಯವಿಟ್ಟು ನಿಮ್ಮ ಗಣೇಶಗಳು ನೀವು ವಾಲಂಟಿಯರ್ಸ್ ಕೊಟ್ಟರೆ, ವಾಲಂಟಿಯರ್ಸ್ ಯಾಕಂದರೆ ಅವರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ದಯವಿಟ್ಟು ಅದನ್ನು ತಿಳಿಸಿ. ಗಣಪತಿ ಹೋಗೋದಂತ ಹೇಳಿ ಹೋಗೋದು ಗಣಪತಿ ಮುಂದೆ ಎದಕ್ಕೆ ಕೂದಬೇಕು ಅನ್ನೋ ವಿಚಾರ. ಆಮೇಲೆ ಈ ಸಂದರ್ಭದಲ್ಲಿ ಸಾಕಷ್ಟು ಕೆಲವೊಂದು ಹೋಗಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟ ಸ್ಟೇಟಸ್ಗಳು, ಪೋಸ್ಟ್ಗಳು ಬರ್ತಾನೆ ಇರ್ತಾರೆ. ಎಲ್ಲ ಒಂದು ಕಡೆ ಏನೋ ಆಗಿರುತ್ತೆ. ಅದಕ್ಕೆ ಆದಂಥ ಹೆಚ್ಚಿನ ರೀತಿಯಲ್ಲಿ ಒಂದು ವರ್ತನೆ ಮಾಡುವಂತಹ ಪದ್ಧತಿ
ಅದರ ಇಂಟರ್ಪ್ರಿಟೇಷನ್ ಹಾಕುವಾಗ ಕೆಲವೊಂದು ಕಡೆ ಸಾಕಷ್ಟು ನಾವು ನೋಡಿದ್ವಿ, ಸಾಕಷ್ಟು ನೋಡಿದ್ವಿ. ಪೆಂಡಲ್ಗೆ ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಇದು ಇಂಥವರೇ ಮಾಡಿರ್ಬೋದು, ಇವರೇ ಮಾಡಿರ್ಬೋದು, ಯಾವುದೇ ಸತ್ಯಾಸತ್ಯತೆ ಇಲ್ಲ ತಿಳ್ಕೊಳ್ಬೇಕಂತ ದಯವಿಟ್ಟು ನಾವು ಪೊಲೀಸ್ ಇಲಾಖೆಗಳಲ್ಲಿ ಏನಿದೆ ಅದ್ರ ಬಗ್ಗೆ ನಾವು ಸೂಕ್ತವಾದ ಕ್ರಮ ಕೈಗೊಳ್ಬೇಕು. ದಯವಿಟ್ಟು ಯಾರು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸೈಟ್ ಆಗ್ಬೋದು.